ಓದೋ ಟೈಮಾಗ ಓದ್ಬೇಕಿತ್ತು. ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಎಲ್ರಿಗೂನುವೆ ಸರಿಯಾಗಿ ಮೋಸ ಮಾಡಿದ್ದಕ್ಕೆ ದೇವ್ರು ನಂಗೆ ಸರಿಯಾದ ಶಿಕ್ಷೆನೇ ಕೊಟ್ಬಿಟ್ಟ. ನಮ್ಮ ಅಮ್ಮೋರ ಮಾತು ಕೇಳ್ಬೇಕಿತ್ತು, ನಾನು ಕೇಳ್ದಿದ್ದಂಗೆ ದೌಲತ್ ಮಾಡಿದ್ನಲ್ಲ, ಅದಕ್ಕೆ ಸರಿಯಾಗಿ ಮಾಡ್ದ ಬಿಡು ದೇವ್ರು ನನಗೂನುವೆ. ನಂಗೆ ಇದೆಲ್ಲ ಬೇಕಾಗಿತ್ತ ನನಗೆ, ಮುಚ್ಕೊಂಡಿದ್ದಿದ್ರೆ ಆಗ್ತಾ ಇರ್ಲಿಲ್ವ ನನಗೆ, ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಹೀಗೆ ನೋಡು, ನಮ್ಮ ಅಮ್ಮನ ಹತ್ರ ಹೋಗಿ ಕ್ಷಮೆ ಕೇಳೋದ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇವಳು ಹಿಂಗೆಲ್ಲ ಮಾಡ್ತಾಳೆ, ಕೈ ಕೊಟ್ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ಏನೇ ಆದ್ರೂ ಪ್ರೀತಿ ಮಾಡೋಕ್ಕೆ ದುಡ್ಡು ಬೇಕಿಲ್ಲ, ಮದುವೆ ಮಾಡ್ಕೊಂಡು ಸಂಸಾರ ಮಾಡೋಕ್ಕಂತೂ ದುಡ್ಡು ಬೇಕೇ ಬೇಕಲ್ವಾ. ಆ ದುಡ್ಡಿಗೋಸ್ಕರ ಆದ್ರೂ ನಾವು ಓದಬೇಕು, ಕಷ್ಟಪಟ್ಟು ಕೆಲ್ಸಕ್ಕೆ ಸೇರ್ಕೋಬೇಕು, ಕಷ್ಟಪಟ್ಟು ದುಡಿಬೇಕು, ಎಲ್ಲನೂ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಭಾಳ ಇಷ್ಟನೇನೆ ಬೀದಿ ಬೀದಿ ಪಾಲಾಗಿ ಹೋಗ್ಬಿಡ್ತೈತೆ. ಸುಮ್ಮನೆ ಯಾಕೆ? ನಂತರ ಪರಿಸ್ಥಿತಿ ಯಾವನಿಗೂ ಬೇಡ. ಓದೋ ಟೈಮಾಗ ಓದಿದ್ರೆ ಈಗ ನೋಡು, ನನ್ನ ಫ್ರೆಂಡ್ಸ್ ಎಲ್ರೂ 50,000, 60,000, 70,000 ಹಂಗೆ ಸಂಬಳ ತಗೊಂತಾರೆ. ಆದರೆ ನಾನು ಓದಿದ್ದಂಗೆ ಯಾವುದೋ ಒಂದು ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡು 30,000 ರೂಪಾಯಿ ಕೈ ಚಾಚ್ಕೊಂಡು ಅದನ್ನೇ ಖುಷಿಯಾಗಿ ಒಪ್ಕೊಬಿಟ್ಟಿದ್ದೀನಿ. ದುಡ್ಡಿಲ್ಲ ಅಂದರೆ ಹೆಂಡ್ತಿನೂ ಬಿಟ್ಟೋತಾಳೆ, ಅವ್ರ ಅಮ್ಮನೂ ಬಿಟ್ಟೋತಾಳೆ, ಅವ್ರ ಅಪ್ಪನೂ ಬಿಟ್ಟೋತಾನೆ. ಅದೇ ದುಡ್ಡೇನಾದರೂ ಇದ್ದರೆ ಯಾವ ಬಡ್ಡಿನೂ ಬಿಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಕಾಸಿಲ್ಲ ಅಂತಲೇ ತಾನೇ ನನ್ನ ಹೆಂಡ್ತಿ ಎಲ್ಲ ಯಾವನ್ನೋ ಜೊತೆನೋ ಓಡಾಡ್ಕೊಂಡು ತಿರ್ಕೊಂಡು ಬಿದ್ದಿರೋದು. ಅದೇ ನನ್ನ ಹತ್ರ ದುಡ್ಡಿದ್ದಿದ್ರೆ ನಂದೇ ತಪ್ಪು, ನನ್ನ ಹೆಂಡ್ತಿ ತಪ್ಪು ಅನ್ನೋದಕ್ಕಿಂತ ದೊಡ್ಡ ತಪ್ಪು ನಂದೇನೇನೆ. ನಾನೇ ಕೆಲ್ಸಕ್ಕೆ ಹೋಗ್ದಿದ್ದಂಗೆ ಸೋಮಾರಿ ಥರ ಕುಂತ್ಕೊಬಿಟ್ಟು ಎಲ್ಲ ಹಾಳು ಮಾಡ್ಕೊಬಿಟ್ಟೆ ಜೀವನನ. ಇರು ಹೋಗೋನ್ಕಿತ ನಮ್ಮ ಅಮ್ಮನ ತಗೋ ನಮ್ಮ ಅಪ್ಪನ ತಗೋ ಇಬ್ರು ತಗೋನು ಕ್ಷಮೆ ಕೇಳ್ಬಿಡ್ತೀನಿ ತಪ್ಪಾಯ್ತು ಅಂತ. ಆಗ ಒತ್ತು ಮುಳುಗೋಷ್ಟೊತ್ತಿಗೆಲ್ಲ ಮುಗಿಸ್ಬಿಡ್ಬೇಕು. ಇಷ್ಟ ಆದ್ರೂನುವೆ ನೀವು ಇನ್ನೂ ಮುಗಿಸ್ಲಿಲ್ಲ ಅಂತಂದ್ರೆ ಜಾಸ್ತಿ ಲೇಟ್ ಆಗೋಗ್ಬಿಡ್ತದೆ. ತಿರುಗಿ ಕೂಲಿ ಕರಿಬೇಕು, ನಾಳೆನೂ ಬತ್ತೀರಾ, ಇದೇ ಕತೆ ಆಯ್ತದೆ. ನನ್ನ ಎಂಡ್ರಿಲ್ಲ ಮನೆಗೆ, ಇದ್ದಿದ್ರೆ ಊಟಕ್ಕೆ ತಗೊಬಿಟ್ಟು ಬತ್ತಿದ್ದೆ. ಹೋಟ್ಲೂಟ ಅಲ್ವಾ? ಏಣ ಆ ಪೊದ್ದು ಇದ್ದಂಗೆ ಇದ್ದಾಗ ಊಟಕ್ಕೆ ಹಾಕ್ತಲ್ಲ, ಹಂಗೆಲ್ಲ ಹೋಟ್ಲು ಪಟ್ಲಾಗೆಲ್ಲ ಸಿಗಕ್ಕಿಲ್ಲ. ಏನ್ ಮಾಡ್ತೀಯಾ ಬಡ್ಡಿ? ಹೋಯ್ತೀನಿ ಒಂದ್ ದಿನ 2 ದಿನ ಇದು ಬತ್ತೀನಿ ಅಂತ ಓದೋಳು ಈಗ ನೋಡಿದ್ರೆ ವಾರ ಬರಕಿಲ್ಲ, 10 ದಿನ ಬರಕಿಲ್ಲ ಅಂತ ಬುಲ್ಡೆ ಹೊಡಿತಾವಳೆ. ಅಯ್ಯೋ ಅದೇನು ಇವಳೇನೇನೆಯ ಅತ್ತಾಗೆ ಆಷಾಢ ಮುಗಿಸ್ಕೊಬರಕ್ ಹೋದ್ಲು, ಇಲ್ಲ ಮಗಳನ್ನ ಕರ್ಕೊಬಿಟ್ಟು ಬರಕ್ ಹೋದ್ಲು ಆಷಾಢಕ್ಕೆ ನಾ ಕಾಣೆ. ಹೋಗ್ಲಿ ಬಿಡಣ, ಹೋಗ್ಲಿ ಬಿಡಿ. ಎಂದು ಎಲ್ಗೂ ಹೋಗಕ್ಕಿಲ್ವಲ್ಲ, ಅಪ್ರೂಪಕ್ಕೆ ಹೋಗೈತಲ್ಲ, ಹೋಗ್ಲಿ ಬಿಡಿ, ಖುಷಿಯಾಗಿ ಹೋಗಿ ಬರ್ಲಿ. ಓ ಅದೇ ಮತ್ತೆ ಹೋದ್ರಲ್ಲಿ ತಗ, ಅದಕ್ಕೆ ಹೋಟ್ಲಾಗೆ ತಂದಿದ್ದೀನಿ ಕಣವ. ಎಲ್ಲ ಹೆಂಗೋ ಊಟ ಅಡ್ಜಸ್ಟ್ ಆಗಿಲ್ಲ ಅನ್ನಿಸ್ತದೆ ನೋಡನಿ. ನಾಳೆ ಬೇಕಾದ್ರೆ ಯಾರ ತಗಾರ ಮಾಡಿಸ್ಕಿಟ್ ಸಿಗ್ತೀನಿ. ಇವತ್ತು ಸರ್ನ ಕೆಲಸ ಕಾರ್ಯ ಮುಗಿಸ್ಬಿಡಿ. ಓ ಆಯ್ತು ಹೇಳಣ. ಅಪ್ಪ ಓಹೋ, ಯಾರಪ್ಪ ನೀನು? ಯಾಕಪ್ಪ ಹಿಂಗ್ ಕೇಳ್ತೀಯ? ಅಪ್ಪ ಅಂತ ಸಡನ್ ಆಗಿ ಬಂದು ಅಂದಲ್ಲಪ್ಪ, ಅದಕ್ಕೆ ಯಾರು ಅಂತ ಕೇಳ್ತಾ ಇದೀನಿ ಅಷ್ಟೇ. ಯಾರಪ್ಪ? ಹಿಂಗೆಲ್ಲ ಮಾತಾಡಿ ಬೇಜಾರು ಮಾಡ್ಬೇಡ ಕಣಪ್ಪ. ಮಂತಕ್ಕೆ ಹೋಗಿದ್ದೆ, ಮಂತಕ್ಕೆ ಬಾಕ್ಲಾಕಿತ್ತು, ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಹೊಲ್ದ ಹತ್ರ ಇರ್ತೀರ ಅಂತ ಗೊತ್ತಿತ್ತು, ಅದಕ್ಕೆ ಹುಡುಕೊಬಿಟ್ಟು ಬಂದೆ ಕಣಪ್ಪ. ಅಮ್ಮ ಎಲ್ಲಪ್ಪ? ಓಹೋ ನಿಮ್ಮ ಅಂಬು ಓದ್ಕೊಳ್ಳೋ ಸತ್ತವಳು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ ಬಂದ ಮಗ. ಇಲ್ಲಾಂದ್ರೆ ಇನ್ನೇನಕ್ಕಪ್ಪ ಬಂದೆ? ದುಡ್ಡು ಗಿಡ ಕಿತ್ಕೊಂಡು ಹೋಗಿ ಬಂದ ಏನು? ಹೇಳು ಏನು ವಿಷಯ ಅಂತ ಹೇಳ್ಬಿಟ್ಟು. ಸುಮ್ಮನೆ ನಮ್ಮ ತಾಗ ನೈಸ್ ಮಾಡ್ಬಿಟ್ಟು ಅದು ಇದು ಅಂತ ಮಾತಾಡ್ಬೇಡ ಬುಡ್ಡಿ. ಅದೇನು ಬೇಕು ಅಂತ ಬೊಗಳು ಬಿಡತ್ತಾಗಿ, ಕೈಲಾದ್ರೆ ಹ್ಞೂ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ನಿಮ್ಮ ಅಮ್ಮಂಗೆ ಬಡ್ಕೊಂಡೆ ಬ್ಯಾಡ್ವಿ ಆ ಬೇವಸ್ಸಿಗೆ 1 ಎಕರೆ ಕೊಡೋದು. ಆ ಬೇವಸ್ಸಿ ಏನು ಕೆಲಸನೂ ಮಾಡೋಕ್ಕಿಲ್ಲ ಅಂದರೆ ಹೋದ್ರೆ ಹೋಗ್ಲಿ ಬಿಡಿ ಮಗ, ಹೋದ್ರೆ ಹೋಗ್ಲಿ ಬಿಡಿ ಮಗ ಅಂತ ಹೇಳ್ಬಿಟ್ಟು ಅದು ಯಾ ತಿರ್ಬೋಕಿ ಸೆಂಟಿಮೆಂಟು ನಾಕಾಣೆ ನಿಮ್ಮ ಅಮ್ಮಂಗೆ ನಿನ್ನ ಮೇಲೆ ತಗೊಂಡು ಕೊಟ್ಬಿಟ್ಟು ಏನೆಲ್ಲ ಮಾಡಿದ್ಯಾ? ಎಲ್ಲರೂ ಗೈಮೆ ಮಾಡ್ಕೊಂಡು ಹೊಲ ಉಳ್ಕೊಂಡಿರ್ಬೇಕಾರೆ ಖಾಲಿ ಬೈಲ್ಬಿಟ್ಟಿದ್ಯಲ್ಲ ನೀನು. ಮಾನ ಮರ್ಯಾದೆ ಐತೆಲ್ಲ ನಿನಗೆ ಬೇಕು ನನ್ನ ಮಗನೇ? ಏನು ಕೆಲಸ ಅಂತ ಮಾಡ್ತಿದ್ದಿಲ್ಲ ನೀನು? ಸುಮ್ಮನೆ ಒಟ್ಟುರ್ಸಕ್ಕೆ ಅಂತ ಹೇಳ್ಬಿಟ್ಟು ಉಟ್ಬಿಟ್ಟಿದ್ಯಪ್ಪ ನೀನಂತೂನುವೆ. ನಿಮ್ಮ ಅಮ್ಮ ಸುರಿದ್ಲು ನಿನ್ನ ಮೇಲೆ ಕಾಸ ಅಂದರೆ ಅಯ್ಯಪ್ಪ. ಅಯ್ಯೋ ಬಿಡತ್ತಾಗೆ ನೀನು ಯಾಕೆ ಏಳು ಏನು ವಿಷಯ ಅಂತ. ಅಪ್ಪ ನಾನು ತಪ್ಪಾಯ್ತಪ್ಪ, ನಾನು ಓದೋ ಟೈಮಾಗ ಓದಬೇಕಿತ್ತು ಕಣಪ್ಪ. ಹಂಗೆ ನೀನು ಎಲ್ಲ ಹೋಗಿವು ಅಂತ ಹೋಗ್ಬಿಟ್ಟು ಮದುವೆ ಮಾಡ್ಕೊಬಾರ್ದಾಗಿತ್ತು ಕಣಪ್ಪ. ನಾನೇ ಕಣಪ್ಪ ದೊಡ್ಡ ತಪ್ಪು ಮಾಡಿರೋದು ಅಂತಂದರೆ. ಅದು ಅದು ನನಗೆ ಈಗ ಅರ್ಥ ಆಯಿತು ಕಣಪ್ಪ. ಅವಾಗೆಲ್ಲ ಓದಿದ್ರೆ ಇವತ್ತು ರಾಜನ ಥರ ಇರ್ಬೋದಿತ್ತೇನೋ, ಆದರೆ ಇವತ್ತು ನಾನು ಓದಿದ್ದಂಗೆ ತಿರ್ಬೋಕೆ ಆಗೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಈಗ ಅನ್ನಿಸ್ತೈತೆ ಕಣಪ್ಪ. ಅದಕ್ಕೆ ನಿನ್ನ ಹತ್ರ ಅಮ್ಮನ ಹತ್ರ ಕ್ಷಮೆ ಕೇಳ್ಬಿಟ್ಟು ಕಾಲು ಬಿದ್ದುಬಿಟ್ಟು ಹೋಗ್ಬಿಡೋಣ ಅಂತ ಬಂದೆ ಕಣಪ್ಪ. ತಪ್ಪಾಯ್ತು ಕಣಪ್ಪ. ಅದೇನೋ ಅಂತಾರಲ್ಲ ಮಗ, ನಾವು ಕ್ಷಮಿಸ್ಬೋದು ನಿನ್ನ, ಹೋಗ್ಲಿ ಬಿಡು ಬಡತದ ನಮ್ಮ ಮಗ ಅಂತ ಹೇಳ್ಬಿಟ್ಟು ನಾವು ಕ್ಷಮೆ ಕೊಡ್ಬೋದು. ಆದ್ರೆ ನೀ ಅದು ಟೈಮ್ ಬರ್ತದ ಮಗ ನಿನಗೆ. ಹೋಗಿರೋ ಟೈಮ್ ಏನಾರ ವಾಪಸ್ ಬಂದದ ಹೇಳಿ ನಿನಗೆ? ಹೋಗಿರೋ ಟೈಮ್ ಅಂತೂ ನೀವು ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ನಿನಗೆ. ನೋಡು ಆಗಿದ್ದೆಲ್ಲ ಆಗೋಯ್ತು, ಸುಮ್ಕೆ ನೀನು ಬುಟ್ಟಾಕು. ಇನ್ನೇನು ಮಾಡಿಯ ನೀನಂತೂ. ನೋಡು ಅದೆಲ್ಲನೂ ಇವಾಗ ಆಗೋಗಿರೋ ಕಾಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನೀನು ನಿನ್ನ ಹೆಂಡ್ರು ಅಂತ ಸಂಸಾರ ಮಾಡ್ಕೊಂಡು ಇರೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಸುಮ್ಮನೆ ನೀನು ಹಾಲಲ್ಲಿ ಟೋಪಿಗಳಿಂದ ಅಲ್ಕೊಂಡು ಕುಡ್ಕೊಂಡು ಮಾಡ್ಕೊಂಡು ಯಾವ ಬಾಳು ಅಂತ ಬಾಳ್ತಿದ್ಯಾ? ನೋಡ್ಲಾ ನಿಮ್ಮ ಅಮ್ಮ ಈ ವರ್ಷ ಬರೀ ಕಷ್ಟಪಟ್ಬಿಟ್ಟವಳೆ ಕಣ. ಅವಳನ್ನ 2 ದಿನ ನಿಮ್ದಿಗಿರಕ್ಕನ ಬಿಡಲಿ. ಬುಲು ಕಷ್ಟಪಟ್ಬಿಟ್ಟವಳು ಅವಳಂತೂ. ಎಲ್ಲರಿಂದನೂ ಹಿಂಸೆ ನೀ ಅವಳಿಗಂತೂ. ಇವಾಗಾದ್ರೂ ನೆಮ್ಮದಿಗಿರಕ್ಕೆ ಬಿಡು. ಸುಮ್ಮನೆ ಟಾರ್ಚರ್ ಇಕ್ತಿದ್ದಂಗೆ ನಿನ್ನ ಜೀವನ ನೀನು ನೋಡ್ಕೊಂಡು ನೆಮ್ಮದಿಗೆ ಇದ್ಬಿಡು, ಸರಿನಾ? ನಿನಗೇನಾರ ನಾನು ನಿನ್ನ ಹತ್ರ ಕೇಳ್ತೀನಿ ಅಂದ್ರೆ ಅಷ್ಟೇ ನೀನು ನಿಮ್ಮ ಅಮ್ಮನ್ನ ನೆಮ್ಮದಿಗಿರಕ್ಕೆ ಬಿಟ್ಬಿಡು ಅಂತ. ನಿಮ್ಮ ಅಮ್ಮ ನಿನ್ನ ದೂರ ಇಕ್ಕಿರ್ಬೋದು ಕಣ, ಆದರೆ ನಿನ್ನ ಮೇಲೆ ಪಿರಾಣನೆ ಮಾಡಿಕೊಂಡವಳೆ. ಇಲ್ಲ ಕಣಪ್ಪ, ಬೇಜಾರು ಮಾಡೋಕ್ಕಿಲ್ಲ ಕಣಪ್ಪ. ಈಗಾಗಲೇ ಭಾಳ ಬೇಜಾರು ಮಾಡ್ಬಿಟ್ಟಿದ್ದೀನಿ ಕಣಪ್ಪ. ಇನ್ನೊಂದ್ಕಿಂತ ಬೇಜಾರು ಗೀಜಾರು ಅದೆಲ್ಲ ಮಾಡೋಕ್ಕಿಲ್ಲ ಕಣಪ್ಪ. ನಾನು ಇನ್ನು ಮುರ್ವಾ ದಿನಾಗ ಇದ್ಬಿಡ್ತೀನಿ ಕಣಪ್ಪ. ತೆಪ್ಪಾಯ್ತು ಕಣಪ್ಪ, ತೆಪ್ಪಾಯ್ತು. ನಂದೇ ನಿನಗೆ ತೆಪ್ಪಾಯ್ತು ಕಣಪ್ಪ.
ಇನ್ನೊಂದ್ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಕಣಪ್ಪ. ಏನ್ಲ ನೀನ್ ಎಂಡ್ರು ಓಡಗವಳೆ ಅಂತ ಕೇಳ್ಪಟ್ಟೆ, ಅದೇನೋ ಒಡದಾಟ ಬಡದಾಟ ಆಯ್ತು ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಲೇನಪ್ಪ ನೀನ್ ಎಂಡ್ರು. ಏನಕ್ಕ ಹೇಳ್ತಾ ಇದೀಯಾ? ಏನ್ಲ ವಿಷಯ? ಅದು ಅಪ್ಪ, ನೀನ್ ಬಂದಿಲ್ ಒಯ್ಯಾರ ಮಾಡ್ಕೊಂಡು ನಾಟಕ ಮಾಡ್ಬೇಕಾರೆ ಅನ್ಕಂಡೆ ಏನೋ ಆಗಿರ್ಬೇಕು ಈ ಲೋಫರ್ಗೆ, ಅದಕ್ಕೆ ಬಂದ್ಬಿಟ್ಟು ನೈಸ್ ಮಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಇದ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಏನಾಯ್ತು ಬೊಗುಳ್ಳ? ಏನ್ಲಾಯ್ತು ಅಂತದು? ಏನಿಲ್ಲಪ್ಪ, ಈ ಏನಿಲ್ಲ ಹೇಳು. ಸುಮ್ನೆ ಅಷ್ಟೇನೆ ಅದು ಸುಮ್ನೆ ಚಿಕ್ಕದಾಗೇನೋ ಮುನ್ಸ್ಕೊಂಡ್ಲು. ಅದಕ್ಕೆ ನಾನು ಒಂದು ಏಟ್ ಕೊಟ್ಟೆ. ಅದಕ್ಕೆ ನೀವು ಮುನ್ಸ್ಕೊಂಡು ಒಂಟೆ ಹೋಗ್ಬಿಟ್ಲು ಅಷ್ಟೇ ಕಣಪ್ಪ. ಬೇರೆ ಇನ್ನೇನು ಇಲ್ಲಪ್ಪ. ಎಂಥದ್ರುನುವೆ ಇಲ್ಲ ಇನ್ನೇನುನುವೆ. ಓಹೋ! ಈಗ ಎಂಟ್ರದಾಗ ಜಗಳ ಮಾಡ್ಕೊಂಡದಕ್ಕೆ ಅಪ್ಪ ಅಮ್ಮ ಗೆಪ್ತಿ ಬಂದ್ಬಿಟ್ರು. ಇಲ್ಲ ಅಂದ್ರೆ ನಿನ್ಗೇನ್ ಗೆಪ್ತಿನೂ ಗೊತ್ತಿರಲಿಲ್ಲ, ಎಂಥದೂನು ಗೊತ್ತಿರಲಿಲ್ಲ ಅಲ್ವಾ? ಈಗ ಹೆಂಗೋ ಬಿಟ್ಟೋದ್ಲಲ್ಲ, ಅದಕ್ಕೆ ಇವಾಗ ಹಳೆ ಎಂಡ್ರು ಪಾದನೆ ಗೊಟ್ಟಿ ಅಂತ ನಿಂಗೆ ಅಪ್ಪ ಅಮ್ಮ ನೆನಪಾದ್ರ? ಏನೋ ಮಗಂಗೆ ಅರ್ಥ ಮಾಡ್ಕೊಂಡು ಬಂದವನೆ ಅಂತ ಅನ್ಕೊಂಡೆ. ಮನೆ ಕಿತ್ತಾಡ್ಕೊಂಡು ಬಂದವನ ಅಷ್ಟೇನೆ ನೀನ್ ಎಂಡ್ರು ಬಿಟ್ಟೋಗಿರೋದಕ್ಕೆ ಅಪ್ಪ ಅಮ್ಮನ ಮೇಲೆ ಫೀಲಿಂಗ್ಸ್ ಬತ್ತೈತೆ. ಅದೇ ನೀನ್ ಎಂಡ್ರು ಮನೆಗಿದ್ದಿದ್ರೆ ನಮ್ಮ ಮೇಲೆ ಯಾವ ಫೀಲಿಂಗ್ಸ್ ಗೊತ್ತಿರಲಿಲ್ಲ ಅಲ್ವೇನ್ಲ ನಿಂಗೆ? ನಿಮ್ಮ ಮನೆಗೆ ಬಂದ 4 ದಿನ ಇದ್ದಿದ್ದಕ್ಕೆ ಎಷ್ಟೆಲ್ಲ ತೋರಿಸ್ಬಿಟ್ಟೆ ಹೇಳಿ ನೀನಂತೂನುವೆ. ಬೊಡ್ಡ ಇದ ನೀನು. ಏನಪ್ಪ, ಗಂಡ ಎಂಡ್ರು ಅಂದ್ಮೇಲೆ 1000 ಬರ್ತವೆ 1000 ಹೋಯ್ತವೆ ಹಂಗಂತ ಮುನ್ಸ್ಕೊಂಡು ಹೋಗೋಳು ಬೊತ್ತಳ್ತಾಗ. ಅಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನಾವು ಯೋಸ್ಕಿತ ಮುನ್ಸ್ಕೊಂಡು ಹೋಗಿಲ್ಲ, ಯೋಸ್ಕಿತ ಮುನ್ಸ್ಕೊಂಡು ವಾಪಸ್ ಬಂದಿಲ್ಲ ಇವಳಪ್ಪ ನಾವುನುವೆ. ಎಲ್ಲ ಇದ್ದಿದ್ದೇನೆ ನೀನ್ ಶಾನೆ ತಲೆಗಚ್ಕೊಂಡು ತಲೆ ಕೆರ್ಸ್ಕೊಂಡು ಇದ್ ಮಾಡ್ಕೊಂಡು ಕುಂತ್ಕೋಬೇಡ. ನೀನ್ ಆರಾಮಾಗಿರು. ಅಯ್ಯೋ ಅಯ್ಯೋ ಅಜ್ಜಿ, ಹಂಗಲ್ಲ ಅಜ್ಜಿ. ಅದು ಆಮ್, ಅಯ್ಯೋ ಅದಲ್ಲ ಅದು. ಹೋಗ್ಲ ಬೇಕು ನನ್ ಮಗನೇ, ನೀನು ಉದ್ದಾರ ಆಗಕ್ಕಿಲ್ಲ. ಹೋಗ್ ಸುಮ್ಕೇನೆ ಅದಿನ್ನೋ ಮೊಣ್ ತಿನ್ನೋಗ್ ಹೋಗಿ ಸುಮ್ನೆ ಸುಮ್ನೆ ಯಾಕೆ ಬಂದು ನನಗೂ ಅವು ಪೊದ್ದುಗೂ ನಿಮ್ಮ ಅಮ್ಮಂಗೆಲ್ಲ ಹಿಂಸೆ ಇಕ್ಬಿಟ್ಟು ಸಾಯಿಸ್ತೀಯ ಸುಮ್ನೆ ನೀ. ಮಗ ಹುಟ್ಟವನೆ ಎಲ್ಲೋ ಬಿದ್ದವನೆ ಅನ್ಕೊಂಡು ಸುಮ್ನೆ ಇವತ್ತಾಗೆ ಹೋಗ್ ಸುಮ್ನೆ. ನಾನೇನೋ ಮಗಂಗ್ ಬುದ್ಧಿ ಬಂದ್ಬಿಟ್ಟೈತೆ ಅಂದ್ರೆ ಎಂಡ್ರು ಬಿಟ್ಟು ಹೋಗಿರೋದು ಫೀಲಿಂಗ್ಸ್ ಬಂದ್ಬಿಟ್ಟೈತೆ. ಹೋಗ್ ಎಂಡ್ರು ಬಂದ್ಮೇಲೆ ಆಮೇಲೆ ಯಾವ ಅಪ್ಪನೋ ಯಾವ ಅಮ್ಮನೋ ಅಂತ ಕಾಲಾಗ ಓದಿತಾನೆ. ಏನ್ರಕ್ಕ ಇಂಥ ಮಕ್ಳು ಏನು ಕಕ್ಕ ಎತ್ತಿದೀವಿ ನಾವು ಹೇಳು. ಮಕ್ಳು ಇಲ್ದಿದ್ದರು ಎಷ್ಟೋ ಸಂತಕ್ಕಿರ್ತಾರೆ. ಇಂಥ ಬಡ್ಡಿಗಳ್ನ ಎತ್ಬಿಟ್ಟು ನೋಡ್ಕತೆಯ. ಓದೋ ಟೈಮಾಗು ಓದ್ಲಿಲ್ಲ, ಬರೆಯೋ ಟೈಮಾಗ ಬರೀಲಿಲ್ಲ. ಈಗ ನೋಡು ಪಿರುತಿ ಪಿರೇಮ ಅಂತ ಮಾಡ್ಕೊಂಡು ಈಗ ನಮ್ಮ ತಲೆ ನೋವು ತಗೊಬಿಟ್ಟು ಬರ್ತಾರೆ. ಮಕ್ಳು ಮಾಡೋ ತಪ್ಪಿಗೆ ಅಪ್ಪ ಅಮ್ಮಂಗೆ ಬೇರೆ ಸಿಕ್ಸಿಗಳು. ಲವ್ ಯಾವ ಕತೆನಪ್ಪ. ಈ ಲವ್ ಮಾಡೋ ಕತಿಗಳೆಲ್ಲ ಅಷ್ಟೇ ನೀನಿಯ. ಲವ್ ಮಾಡ್ಬೇಕಾರೆ ಅವ್ರ ಮನೆಗೆ ಅವರು, ಇವ್ರ ಮನೆಗೆ ಇವರು ಇರ್ತಾರೆ. ಎಲ್ಲ ಆದ್ಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಒಂದು ಮನೆಗೆ ಇರ್ತಾರಲ್ಲ, ಆವಾಗ ಯೋಗ್ಯತೆಗಳು ಒಬ್ರದೊಬ್ರದ್ದು ಗೊತ್ತಾಗಿ ಕಿತ್ತಾಟಗಳು ಮಾಡ್ಕೊಂಡು ದೂರುಗಳಾಗೋದು. ಇದಕ್ಕಿದನ್ನೇ ಲವ್ ಮ್ಯಾರೇಜು ಅಂತ ಅನ್ನೋದು. 8 ವರ್ಷ ಲವ್ ಮಾಡಿರೋ 12 ವರ್ಷ ಲವ್ ಮಾಡಿರೋರವೇ ಉಳಿಯಕ್ಕಿಲ್ಲ. ಇನ್ನ ಯಾ ಲೆಕ್ಕನ ಇನ್ನ ಬುಟ್ಟಾಕತ್ತ. ಏನೋ ಮಗ ಹೋಗೋಳಲ್ಲ ಬತ್ತಳ್ತಾಗ. ಹೋಗ್ ಸುಮ್ಕೇನೇನೆ. ತಲೆ ಕೆಡ್ಸ್ಕೊಬೇಡ. ಅಪ್ಪ ಅಮ್ಮಿ ಎಲ್ಲೋಯ್ತಪ್ಪ? ಯಾಕಪ್ಪ ಅವಳು ನೆಮ್ಮದಿ ಕೆಡ್ಸಕ್ಕೆ ಅಲ್ಗೂ ಹುಡಿಕೊಂಡು ಹೋಯ್ತೀನಪ್ಪ ನೀನು? ಹೋಗ್ಲಾ, ಹೋಗ್ ಸುಮ್ಕೆ ನಾನು ತಲೆ ಕೆಡ್ಸ್ಬೇಡ. ಹೋಗತ್ತ ಸುಮ್ಕೆನೇನೆ. ಮುಟ್ಟಾಳ್ ನನ್ನ ಮಗನೇ, ಹೋಗು ಸುಮ್ಮನೆ. ಇನ್ನೂ ಒಂದು 2 ದಿನ ಕುಂತ್ಕೊಂಡು ಅರ್ಥ ಮಾಡ್ಕೋ ಹೋಗಿ ಜೀವನನ. ಇಲ್ಲ ಎಲ್ಲ ಫೀಲಿಂಗ್ಸ್ ಬಿಟ್ಬಿಟ್ಟು ಹೋಗಿ 3 ದಿನ ಕೆಲಸ ಪಲ್ಸ ಮಾಡೋಗಲೇ ಏನಾದ್ರೂ. ಸರಿ ಬಿಡು, ಆಯ್ತು. ಅಮ್ಮನ ಮೇಲೆ ನೀ ಮಾತಾಡಿಸ್ತೀನಿ ಬಂದು ಅಮ್ಮನ ತಗೋನುವೆ. ನನ್ನ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಅಪ್ಪ ಅಮ್ಮನ ಫೀಲಿಂಗ್ಸ್ ನನಗೂ ಐತೆ. ಅದಕ್ಕೆ ಕೊಟ್ಟಿರೋ ಓದಕ್ಕೆ ಅಂತ ಕೊಟ್ಟಿರೋ ದುಡ್ಡೆಲ್ಲ ಎತ್ಕೊಂಡು ಸಂಸಾರ ಮಾಡ್ಕೊಂಡ್ ಬಂದಿದ್ ಮಗನೆ. ಫುಟ್ಬಾಲ್ ಆಡ್ಬಿಡ್ತೀನಿ ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ ಏನೋ ದೊಡ್ಡ ಬಸ್ಗೆ ಮಾಡ್ಕೊಂಡ್ ಬಂದವನಿ ಅನ್ನಂಗೆ. ಹೋಗ್ಲಾ ಸುಮ್ಕೆನೇನೆ. ಯಾಕಣ ಹಂಗ್ ಬೈತ್ಯಾ ಮಗುನ? ಅಲ್ಲ ಕಣಕ, ಉಗಿದಿದ್ದಂಗೆ ಇನ್ನೇನ್ ಮಾಡ್ತಾರೆ, ಒಟ್ಟುರಿಸ್ತಾನೆ. ಬೇವರ್ಸಿ ನನ್ನ ಮಗ ಮೊನ್ನೆ 1 ಎಕರೆ ಹೊಲ ಕೊಟ್ಟವಳು ನನ್ನ ಹೆಂಡ್ರು. ಮಾಡ್ಕೊಂಡು ತಿನ್ಕೊಂಡು ಏನೋ ಮಾಡ್ಕೊಳ್ಳಲ್ಲಪ್ಪ ಅಂತ ಹೇಳಿದ್ರೆ ನೋಡು ಲೋಫರ್ ನನ್ನ ಮಗ ಹೆಂಗ್ ಓಡಾಡ್ಕೊಂಡವನಿ ಎಲ್ಲರೂ ಬೆಳೆಯೋ ಟೈಮಗೆ. ಅಯ್ಯೋ, ಎಷ್ಟು ಓದಕ್ಕೆ ಅಂತ ಎಷ್ಟು ಸುರಿದ್ಲ ನನ್ನ ಹೆಂಡ್ರು ಇವ್ನಿಗಂತೂ. ಏನು ಇಲ್ಲ ಈ ಬೊಟ್ಟಿಗಂತೂ ಬಿಡು. ಬರೀ ನಮ್ ದುಡ್ಡೆಲ್ಲ ಹಾಳು ಮಾಡಿದ್ದೆ ಕೆಲಸ ಈ ಬೊಡ್ಡಿ ನನ್ನ ಮಗ. ಓದ್ಬೇಕಾದ್ರೆ ಮನೆ ಮಾಡ್ಕೊಂಡು ಜೊತೆಗಿದ್ರಂತೆ ಅವ್ರಮ್ಮನು, ಇವಳು ಇವನು ಆ ಹುಡುಗಿ ಎಲ್ಲಾನು. ಅಯ್ಯೋ ಬಿಡಕ ನಮ್ದೊಂದು ಅಡ್ಕತೆ.